ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಸ್ವರ ವ್ಲಾಗ್ಸ್ ಅವರ ಸ್ವಾತಿ ಅಕ್ಕ ಇದ್ದಾರಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಇವ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಇವ್ರ ಮನೆಗೆ ಬಂದಿದ್ದೆ. ಏನಪ್ಪ ಅಂದರೆ ಇವ್ರ ವೀಡಿಯೋಸಲ್ಲಿ ಹೇಳಿದರು, ಇವ್ರ ವ್ಲಾಗ್ಸ್ನಲ್ಲಿ ಹೇಳಿದ್ರಲ್ವ, ನಾನೇನು ಪ್ರೈಸ್ಗೆ ತೊಗೊಳ್ತಾ ಇದ್ದೀನಿ ಹೋಲ್ಸೇಲ್ ರೇಟ್ಗೆ, ಅದೇ ರೇಟ್ಗೆ ನಿಮಗೂ ಕೂಡ ತರಿಸ್ಕೊಡ್ತೀನಿ. ಯಾರಾದರೂ ಮನೇಲಿ ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ವ. ಸೊ ಇವ್ರ ನಂಬರ್ ತೊಗೊಂಡು ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಮನೆಗೆ ಹೋಗಿದ್ದೆ. ಟೈಮ್ ಬಂದು ಸಂಜೆ 8 ಗಂಟೆ ಆಗಿತ್ತು. ನಾನು 6 o'clockಗೆ ಹೊರಟೆ. ಬಟ್ ಮಳೆ ಇರೋದ್ರಿಂದ ಸ್ವಲ್ಪ ಅವ್ರ ಹತ್ರ ಲೊಕೇಶನ್ ಕಳಿಸ್ಕೊಂಡು ಅವ್ರ ಮನೆ ಹುಡಿಕೊಂಡು ಹೋಗೋಷ್ಟರೊಳಗಡೆ ಲೇಟ್ ಆಗೋಯಿತು. ಆದ್ರೂ ಅವರು ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು. ಹಂಗಾಗಿ ನನಗೂ ಟೈಮ್ ಇರಲಿಲ್ವಲ್ಲ, ಸೊ ಅಷ್ಟೊತ್ತಲ್ಲಿ ನಾನು ಹೋಗಬೇಕಾಯ್ತು. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ನಾನು ಕೂಡ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತಲೇ ಅಂದ್ಕೊಂಡೆ ಹೋದೆ. ಬಟ್ ನಾನು ಇನ್ನೂ ಡೌಟಲ್ಲಿದ್ದೀನಿ, ಮಾಡೋಣ ಬೇಡವೋ ಅನ್ನೋ ಡೌಟಲ್ಲಿ ನಾನಿದ್ದೀನಿ. ಒಂದು ಸಲ ನೋಡ್ಕೊಂಬಂದ್ಬಿಡೋಣ ಯಾವ ಥರ ಅಂತ, ಸ್ವಲ್ಪ ಐಡಿಯಾಗಳು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಇವರಂತೂ ಇವ್ರ ಪೇಷನ್ಸ್ಗೆ ಮೆಚ್ಚಲೇಬೇಕು. ಆ ಚಿಕ್ಕ ಪಾಪುನ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂತ ಅಂದರೆ ಅದು ತುಂಬ ಚಿಕ್ಕದಲ್ಲ. ಹಾಗೆ ಪಾಪುನ ಕೂಡ ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಪಾಪು ತುಂಬ ಕ್ಯೂಟಾಗಿದ್ದಾನೆ. ಅವರು ಅಷ್ಟು ಚಿಕ್ಕ ಪಾಪುನ ಇಟ್ಕೊಂಡು ಇಷ್ಟೊಂದೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಗ್ರೇಟೇನೆ ಅವರು. ಬಟ್ ಅವ್ರು ಬೆಳೆಯೋದಲ್ದೇ ಅವ್ರ ಜೊತೆ ಇರೋರನ್ನೂ ಕೂಡ ಹೆಲ್ಪ್ ಮಾಡಿ ಬೆಳೆಸ್ತೀನಿ ಇನ್ನೂ ಅಷ್ಟು ತುಂಬ ಒಳ್ಳೆಯವರವರು. ಯಾರಿಗಾದ್ರೂ ನೀವು ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತೀರಾ ಅಂದರೆ ಹೋಗಿ ಅವ್ರನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಸ್ಯಾರಿಗಳನ್ನ ತರಿಸ್ಕೊಡ್ತಾರೆ. ಇದ್ರದ್ದು ಫುಲ್ ವೀಡಿಯೋ ಏನಾದರೂ ನಿಮಗೆ ಬೇಕಾದರೆ ಲೆಂತಿ ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಅಲ್ಲೊಂದು ಸಲ ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಲೆಂತಿ ವೀಡಿಯೋ ಬೇಕು ಅಂದರೆ ಹೋಗಿ ವಾಚ್ ಮಾಡಿ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.